Hello everyone, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಉಡಾನ್ ದೀಪಕ್ ಯೂಟ್ಯೂಬ್ ಚಾನಲ್ ಅಂಡ್ ಐ ಆಮ್ ದೀಪಕ್. ನಾವೆಲ್ಲರೂ ಏನೈತಿ ಈಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನೀಲನಕ್ಷೆ ದಟ್ ಈಸ್ ಬ್ಲೂ ಪ್ರಿಂಟ್ ಆಫ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂಡ್ ದಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂಡ್ ದಿ ಈಚ್ ಲೆಸನ್ ಅಂಡ್ ಈಚ್ ಪೋಯಮ್ ಎಷ್ಟೆಷ್ಟು ಮಾರ್ಕ್ಸ್ ಬರ್ತೈತೆ ಅಂತ ಹೇಳಿ ಈ ಸೆಷನ್ ಅಲ್ಲಿ ನಾವು ನೋಡೋಣ ಬನ್ನಿ. Yes, so let us move on to discussion of what the 10th 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ 2025-26 and you know that 12 ತಾರೀಕು that is 12th September 2025 ಇಂದ 18th September 2025 ವರೆಗೆ ನಿಮಗೆ ಏನಿದೆ ಪರೀಕ್ಷೆಗಳು KSELB ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಆಲ್ರೆಡಿ ನೋಟಿಫಿಕೇಶನ್ ಕಳಿಸ್ಬಿಟ್ಟಿದ್ದಾರೆ ಅಂಡ್ ಸಬ್ಸಿಕ್ವೆಂಟ್ಲಿ ನಿಮ್ಮಲ್ಲಿ ಮತ್ತೆ ಏನೈತೆ ಹೇಳಿ ಯು ವಿಲ್ ಬಿ ಹ್ಯಾವಿಂಗ್ the midterm examination. The very first paper is first language Kannada, that is on the 12th September. ಅದು ಇದೆ ಶುಕ್ರವಾರರಂದು. ಸೊ ಏನೇನು ಕ್ವಶನ್ಸ್ ಬರ್ತಾವು, ಯಾವ ಚಾಪ್ಟರ್ ಎಷ್ಟು ಬರ್ತೈತೆ ಅಂತೇಳಿ ಈ ಸೆಷನ್ ಅಲ್ಲಿ ನೋಡೋಣ ಬನ್ನಿ. ಯು ಕ್ಯಾನ್ ಸಿ ಹಿಯರ್ ಜ್ಞಾನ ಸ್ಮರಣೆ. ಸೊ ಇಫ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ರಿಮೆಂಬರ್ ಮಾಡಿದ್ರೆ 21 ಶೇಕಡಾವಾರು ದಟ್ ಈಸ್ 21 ಮಾರ್ಕ್ಸ್ ವಿಲ್ ಗೆಟ್ 12 ಪ್ರಶ್ನೆಗಳು. ದೆನ್ 21 ಕ್ವಶನ್ಸ್ ವಿಲ್ ಗೆಟ್ ಗ್ರಹಿಕೆ ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ 36 ಮಾರ್ಕ್ಸ್. ದೆನ್ ಅಭಿವ್ಯಕ್ತಿ 11 ಕ್ವಶನ್ಸ್ 39 ಮಾರ್ಕ್ಸ್. ಪ್ರಶಂಸೆ ಒಂದು ಪ್ರಶ್ನೆ 4 ಮಾರ್ಕಿಗೆ ಬರ್ತೈತಿ. ಅದೇ ರೀತಿ ಪ್ರಶ್ನೆಗಳ ಸ್ವರೂಪವನ್ನು ಆಧರಿಸಿ ಶೇಕಡಾವಾರು. ಸೊ ವಸ್ತುನಿಷ್ಠ ಟೋಟಲ್ 10 ದಟ್ ಈಸ್ ನಥಿಂಗ್ ಬಟ್ ದ ಆಬ್ಜೆಕ್ಟಿವ್ ಟೈಪ್ questions in this case. ಅತಿ ಕೀರು ಪ್ರಶ್ನೆ 1 ಮಾರ್ಕ್ ಕ್ವಶನ್ 7. ದೆನ್ ಕೀರು ಪ್ರಶ್ನೆಗಳು 2 ಅಂಕಗಳ ಪ್ರಶ್ನೆಗಳು 20% ದಟ್ ಈಸ್ 20 ಮಾರ್ಕ್ಸ್ 10 ಕ್ವಶನ್ಸ್. ದೆನ್ ದೀರ್ಘ ಉತ್ತರ 11 ಕ್ವಶನ್ಸ್ 33 ಮಾರ್ಕ್ಸ್. 4 ಅಂಕಗಳ ಪ್ರಶ್ನೆಗಳು 5 ಪ್ರಶ್ನೆಗಳು 20 ಮಾರ್ಕ್. ದೆನ್ 5 ಅಂಕೆಗಳ ಪ್ರಶ್ನೆಗಳು 2 ದಟ್ ಈಸ್ ಎಸ್ಸೆ ಮತ್ತು ಲೆಟರ್ ರೈಟಿಂಗ್ ಪ್ರಬಂಧ ಮತ್ತು ಪತ್ರ ಲೇಖನ ನಿಮ್ಗೆ ಬಂದ್ಬಿಡ್ತೈತಿ. ದಟ್ ಈಸ್ ಹೌ ದ ಪೇಪರ್ ಹ್ಯಾಸ್ ಬಿನ್ ಡಿಸೈಡೆಡ್. ದೆನ್ ಯು ಕ್ಯಾನ್ ಸಿ ಹಿಯರ್ ಸುಲಭ ನಿಮಗೆ 40 ಮಾರ್ಕ್ಸ್ ಸುಲಭ ಇರ್ತೈತಿ, 50 ಮಾರ್ಕ್ ಸಾಧಾರಣ ಇರ್ತೈತಿ, 10 ಮಾರ್ಕ್ಸ್ ಏನೈತಿ ಬಹಳ ಕಠಿಣ. ನೀವು ಪದ್ಮಶ್ರೀ ಎಲ್ಲ ಈಚ್ ಅಂಡ್ ಎವ್ರಿ ವರ್ಡ್ ಓದಿದ್ರೆ ಬಹಳ ಒಳಗಿಂದ ಏನೈತಿ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಈ 10 ಮಾರ್ಕ್ಸ್ ಗಳಿಸೋದು ಬಹಳ ಕಷ್ಟ. ಅಂಡ್ ಯು ನೋ 100 ಮಾರ್ಕ್ಸ್ ಪೇಪರ್ ಇರ್ತೈತಿ. ಸೊ ಈಚ್ ಅಂಡ್ ಎವ್ರಿ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ದೆನ್ ಯು ಕ್ಯಾನ್ ಸಿ ಗದ್ಯ. ಈಗ ಗದ್ಯ ಪಾಠ ಮತ್ತು ಎಷ್ಟು ಲೆಸನ್ಸ್ ಅದಾವು. ಸೊ ಎಲ್ಲ ಲೆಸನ್ ಇಂದ ಟೋಟಲ್ 13 ಕ್ವಶನ್ 28 ಮಾರ್ಕ್ಸ್ ಬರ್ತಾವು. ಎಲ್ಲ ಪದ್ಯದಿಂದ ನಿಮಗೆ 11 ಕ್ವಶನ್ 30. ಅಂದ್ರೆ ಗದ್ಯಕ್ಕಿಂತ ಪದ್ಯ ಏನೈತಿ ಬಹಳ ಇಂಪಾರ್ಟೆಂಟ್. ಆಲ್ ದ ಪೋಯಮ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಮತ್ತು 4 ಮಾರ್ಕರಲ್ಲಿ ಒಂದು ಪೋಯಮ್ ಫಿಕ್ಸ್ ಬರ್ತೈತಿ, ನೀವು ಅದು ಕಡ್ಡಾಯವಾಗಿ ಮಾಡ್ತೀರಿ. ಸೊ ವಿತೌಟ್ ವೇಸ್ಟಿಂಗ್ ನೀವು ಎಲ್ಲರೂ ಅದು ಓದಲೇಬೇಕು. ದೆನ್ ಪಠ್ಯ ಪೋಷಕ ಅಧ್ಯಯನ 9 ಅಂಕಗಳು 5 ಪ್ರಶ್ನೆ. ಅಪಠ್ಯಿತ ಗದ್ಯ ದಟ್ ಈಸ್ 4 1 ಪ್ರಶ್ನೆ. ದೆನ್ ವ್ಯಾಕರಣ ಛಂದಸ್ಸ ಅಲಂಕಾರ ವಾಕ್ಯ ರಚನೆ ಟೋಟಲ್ 15 ಪ್ರಶ್ನೆಗಳು 29 ಅಂಕಗಳು. ಸೊ 100ರಲ್ಲಿ 29 ಅಂಕಗಳು ಏನು ಇರ್ತಾವೆ ಹೇಳ್ರಿ, ನಿಮಗೆ ಗ್ರಾಮರ್ ಬರ್ತೈತಿ, ಅದರಲ್ಲಿ 4 ಮಾರ್ಕ್ಸ್ ಪ್ಯಾಸೇಜ್ ಬರ್ತೈತಿ. ಸೊ ಅದನ್ನು ನೀವು ಪರಿಗಣನೆ ಮಾಡಿ ಇಲ್ಲಿ ಓದ್ಬೇಕಾಗ್ತೈತಿ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಹಿಯರ್. ಸೊ ಗದ್ಯ ಭಾಗ ನಿಮ್ಗೆ ಇರೋದು ಟೋಟಲ್ 4 ಗದ್ಯದ ಪಾಠಗಳು. ನಿಮ್ ಕಡೆ 4 ಲೆಸನ್ಸ್ ಅದಾವು. ಸೊ ವಿಚಾರ ದೋಸ್ ನಮ್ಮ ಭಾಷೆ, ವ್ಯಾಘ್ರಗೀತೆ, ಭಾಗ್ಯ ಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ. ಸೊ ಟೋಟಲ್ ನಮ್ಮ ಭಾಷೆಯಿಂದ 3 ಪ್ರಶ್ನೆಗಳು ಒಟ್ಟು 8 ಮಾರ್ಕ್ಸ್. ನೋಡ್ರಿ, ಬರೀ ಒಂದು ಲೆಸನ್ ಓದ್ಬಿಟ್ರೆ ಸಾಕು, ದಟ್ ಇಸ್ ನಮ್ಮ ಭಾಷೆ ನಿಮ್ಗೆ 8 ಮಾರ್ಕ್ಸ್ ಇಲ್ಲಿ ಸಿಗ್ಬಿಡ್ತೈತಿ. ಅದೇ ರೀತಿ ವ್ಯಾಘ್ರ ಗೀತೆ ಅಂತ ಹೇಳಿ ಐತಿ, 3 ಪ್ರಶ್ನೆಗಳು 6 ಅಂಕು. ದೆನ್ ಭಾಗ್ಯ ಶಿಲ್ಪಿಗಳು 4 ಪ್ರಶ್ನೆಗಳು 8 ಅಂಕಗಳು. ಎದೆಗೆ ಬಿದ್ದ ಅಕ್ಷರ 3 ಪ್ರಶ್ನೆ 6 ಅಂಕಗಳು. ಟೋಟಲ್ 28 ಮಾರ್ಕ್ಸ್ ಏನೈತಿ, 100ರಲ್ಲಿ 28 ಮಾರ್ಕ್ಸ್ ಬರೀ ನಿಮ್ಗೆ ಇಲ್ಲೇ ಬಂದ್ಬಿಡ್ತೈತಿ. 13 ಪ್ರಶ್ನೆಗಳು ನಿಮ್ಗೆ ಇಲ್ಲೇ ಬರ್ತಾವು. ಅದೇ ರೀತಿ ಪದ್ಯ ಭಾಗ ಎಲ್ಲ ಪೋಯಮ್ಸ್ ನಿಮ್ಗೆ ಇರೋದು ಎಷ್ಟು ಹೇಳಿ 4 ಪೋಯಮ್ಗಳು. ಸೊ 4 ಲೆಸನ್ ಅದಾವು, 4 ಪೋಯಮ್ ಅದಾವು. ಈ 4 ಪೋಯಮ್ ಇಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತೈತಿ ಇಲ್ಲೇ ನೋಡಿ. ಸಂಕಲ್ಪ ಗೀತೆ 8 ಅಂಕಗಳು 3 ಪ್ರಶ್ನೆ. ಹಕ್ಕಿ ಹಾರುತ್ತೀವಿ ನೋಡಿದ್ದೀರಾ, ಸೊ 2 ಪ್ರಶ್ನೆಗಳು 7. ಸೊ ಅದರ ದೆನ್ ಕೌರವೇಂದ್ರನ ಕೊಂದಿ ನೀನು, ಸೊ 3 ಪ್ರಶ್ನೆಗಳು 7 ಮಾರ್ಕ್. ದೆನ್ ಚಲ ಮನೆ ವೆಲ್ಗಮ್ ದಟ್ ಈಸ್ 3 ಪ್ರಶ್ನೆಗಳು 8 ಮಾರ್ಕ್ಸ್. ಒಟ್ಟು ಪದ್ಯ ಓದಿದ 30 ಮಾರ್ಕ್ಸ್. ಸೊ ಪೋಯಮ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ವೆನ್ ಇಟ್ ಕಂಪೇರ್ ಟು ಲೆಸನ್ಸ್ ಇನ್ ದಿಸ್ ಕೇಸ್.
ದೆನ್ ಅದೇ ರೀತಿ ಪಠ್ಯ ಪೋಷಕದ ಅಧ್ಯಯನ. ಸೊ ಸಪ್ಲಿಮೆಂಟರಿ ರೀಡಿಂಗ್ 3 ಅದಾವು. ವಸಂತ ಮುಖ ತೋರಲಿಲ್ಲ, ಸೊ 2 ಪ್ರಶ್ನೆಗಳಿಗೆ 3 ಅಂಕಗಳು. ದೆನ್ ಭಗತ್ ಸಿಂಗ್ 1 ಪ್ರಶ್ನೆ 2 ಅಂಕಗಳು. ಉದಾತ್ತ ಚಿಂತನೆಗಳು 2 ಪ್ರಶ್ನೆಗಳು 4 ಅಂಕಗಳು. ಒಟ್ಟು ನಿಮಗೆ 9 ಅಂಕಗಳು ಬರ್ತಾವು. 5 ಮಾರ್ಕ್ಸ್ ಇಲ್ಲಿ ಬಂದ್ಬಿಡ್ತೈತಿ. ದೆನ್ ಅಪಠಿತ ಗದ್ಯ ಅಂಡ್ ದ ಕಂಪ್ರೆನ್ಸಿವ್ ಪ್ಯಾಸೇಜ್ ಬರ್ತೈತಿ, ಇಲ್ಲಿ 4 ಮಾರ್ಕ್ಸ್ಗೆ ಅದು ಬಂದ್ಬಿಟ್ಟಿದೆ. ನೀವು ಎಲ್ಲಾರು ಬರ್ದ ಬರೀತೀರಿ. ದೆನ್ ವ್ಯಾಕರಣದಲ್ಲಿ ಏನೇನು ಓದಬೇಕು, ವ್ಯಾಕರಣಾಂಶಗಳು 10 ನಿಮಗೆ ಪ್ರಶ್ನೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬರ್ತಾವು, ಇಲ್ಲೇ ನೀವು ನೋಡಬಹುದು. ಅಲಂಕಾರ 1 ಪ್ರಶ್ನೆ 3 ಮಾರ್ಕಿಗೆ. ಛಂದಸ್, ಸೊ ನಿಮಗೆ ಲಘು ಗುರು ಹೆಂಗ್ ಆಗ್ಬೇಕಂತ ಎಲ್ಲರಿಗೂ ಗೊತ್ತೈತಿ. ಸೊ ಅದನ್ನು ಯೂಸ್ ಮಾಡಿ ಇಲ್ಲೇ ನೀವು ಆನ್ಸರ್ ಅನ್ನು ಮಾಡಬೇಕಾಗ್ತೈತಿ. ದೆನ್ ಯು ಕ್ಯಾನ್ ಸಿ ಗಾದೆ ವಿಸ್ತರಣೆ, 1 ಗಾದೆ ಮಾತು, 1 ಪತ್ರ ಲೇಖನ ಮತ್ತು 1 ಪ್ರಬಂಧ. ಸೊ ಟೋಟಲ್ 29 ಮಾರ್ಕ್ಸ್, 15 ಪ್ರಶ್ನೆಗಳು ನಿಮ್ಗೆ ಇಲ್ಲಿ ಕಂಡು ಬರ್ತಾವು. ದೆನ್ ಕಮಿಂಗ್ ಟು ಯಾವ್ಯಾವ ಲೆಸನ್ ಇದೆ ಎಷ್ಟೆಷ್ಟು ಬರ್ತೈತೆ ಅಂತ ಹೇಳಿದ್ದಾರೆ. ನಮ್ಮ ಭಾಷೆಯಲ್ಲಿ 1 ಕಿರಿ ಉತ್ತರ, ದೆನ್ 2 ಮಾರ್ಕ್, 1 3, ಟೋಟಲ್ 4 ಪ್ರಶ್ನೆಗಳು 8 ಮಾರ್ಕ್. ಸಿಮಿಲರ್ಲಿ ವಾಗ್ಗೀತೆ 3 ಪ್ರಶ್ನೆಗಳು 6 ಮಾರ್ಕ್. ಸೊ ಇದೇ ರೀತಿ ನೀವು ಇಲ್ಲಿ ನೋಡಬಹುದು. ಜಸ್ಟ್ ನಾವು ನಾ ಹೆಂಗ್ ಹೇಳಿದ್ದೇನೆ ಹಂಗ ಇಲ್ಲಿ ಬರ್ತಾವೆ. ಓಕೆ, ಸೊ ಎಲ್ಲ ಇಲ್ಲಿ ಅಲಂಕಾರ 3 ಮಾರ್ಕಿಗೆ ಬರ್ತೈತಿ, ಛಂದಸ್ 3 ಮಾರ್ಕಿಗೆ 1, ಗಾದೆ ವಿಸ್ತರಣೆ 3 ಮಾರ್ಕಿಗೆ 1, ಪತ್ರ ಲೇಖನ 5 ಮಾರ್ಕಿಗೆ 1, ದೆನ್ ಪ್ರಬಂಧ ಲೇಖನ 5 ಮಾರ್ಕಿಗೆ 1, ವ್ಯಾಕರಣ ಅಂಶ ಟೋಟಲ್ 10 ಪ್ರಶ್ನೆಗಳು 10 ಮಾರ್ಕ್ಸ್. ಸೊ ಲೈಕ್ ದಿಸ್ ಇಸ್ ದ ಪ್ಯಾಟರ್ನ್. ನೀವು ಸ್ಕ್ರೀನ್ಶಾಟ್ ತಗೊಂಡು 108P ಅಲ್ಲಿ ನೋಡಿ ನಿಮಗೆ ಅಗೇನ್ ಯು ಕ್ಯಾನ್ ಫೈಂಡ್ ದಿಸ್ ಇನ್ ಯುವರ್, ನಿಮಗೆ ಇಲ್ಲಿ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಅಥವಾ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ನಿಮ್ಗೆ ಇದೆಲ್ಲ ಸಿಗ್ಬಿಡ್ತೈತಿ. ಸೊ ಇಫ್ ಯು ಆರ್ ಫೈಂಡಿಂಗ್ ದಿಸ್ ಸೆಷನ್ ಹೆಲ್ಪ್ಫುಲ್, ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲರೂ ಏನು ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೆನ್ ಇಫ್ ಯು ವಾಂಟ್ ಟು ಸ್ಟಿಲ್ ಅಪ್ಲಿಫ್ಟ್ ಯುವರ್ ಸ್ಟಡೀಸ್ ಫಾರ್ ಯುವರ್ ಅಪ್ಕಮಿಂಗ್ ಮಿಡ್ ಟರ್ಮ್ ಆಯಿತು, ಪ್ರಿಪೇರ್ಡ್ ಆಯಿತು, ಬೋರ್ಡ್ ಎಕ್ಸಾಮ್ ಆಯಿತು, ದೆನ್ ಯು ಕ್ಯಾನ್ ಗೆಟ್ ಅವರ್ 12 ಸೆಟ್ ಆಫ್ ಉಡಾನ್ ಬುಕ್ಸ್ ಆಯಿತು, ಎಲ್ಲ LBL ಅಸೆಂಬ್ಲೀಸ್ ಅಸೆಸ್ಮೆಂಟ್ ಬುಕ್ಸ್ ಆಯಿತು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್. ಸೊ ಯು ಕ್ಯಾನ್ ಜಸ್ಟ್ visit our website www.udandeepak.com, or you can just if you want to enroll for next year summer vacation camp, those who are 9th standard now, then 10th online classes, you can just message or call on to the number which is given on the screen, 8123426450. So I hope you all are connecting. ಏನಾರ ಡೌಟ್ ಇತ್ತು, ಸಜೆಷನ್ ಇತ್ತು, ಕಮೆಂಟ್ ಸೆಷನ್ ಅಲ್ಲಿ ಹಾಕಿ, so that I can get to know what all your queries. ಮತ್ತು ನಾ ಇಲ್ಲಿ ಏನೇನು ಹೇಳಿದ್ದೇನಲ್ಲ ಇವೆಲ್ಲ ಅನ್ನೋ ಅಂಶಗಳನ್ನು ತಲೆ ಒಳಗೆ ಹಿಡ್ಕೊಂಡು ಏನೈತಿ ಓದಬೇಕು. ಆಲ್ರೆಡಿ ನಾ ಪ್ರಶ್ನೆ ಪತ್ರಿಕೆ ಹಾಕ್ಬಿಟ್ಟಿದ್ದೀನಿ. ಎಲ್ಲರೂ ಹೋಗಿ ಆ ಪ್ರಶ್ನೆ ಪತ್ರಿಕೆಯನ್ನು ಓದಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಬಹಳ ಎಕ್ಸ್ಪೆಕ್ಟೆಡ್ ಅಂತ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಅಪ್ಲೋಡ್ ಆಗಿದೆ. ಎಲ್ಲರೂ ಹೋಗಿ ಅದನ್ನು ನೋಡಬೇಕು. ಆ್ಯಂಡ್ ಎಷ್ಟಾಗ್ತೈತೆ ಅಷ್ಟು ಪೆನ್ ತಗೋರಿ, ಬುಕ್ ತಗೊಳ್ಳಿ, ಬರ್ದು ಏನೈತಿ ನೀವು ಪ್ರಾಕ್ಟೀಸ್ ಮಾಡೋದನ್ನು ಇಲ್ಲೇ ಕಲಿಬೇಕು. ಎಸ್, ಸೊ ನಿಮ್ಗೆ ವಿತ್ ದಿಸ್ ಐ ಜಸ್ಟ್ ಫಿನಿಶ್ ಮೈ ಡಿಸ್ಕಷನ್. ಸೊ ವಿತ್ ಮತ್ತೆ ಏನಾರ ಡೌಟ್ ಇತ್ತು, ಸಜೆಷನ್ ಇತ್ತು, ಸೊ ನೀವು ಕಮೆಂಟ್ ಸೆಷನ್ ಅಲ್ಲಿ ಹಾಕಿ, ಆ್ಯಂಡ್ ಐ ಮೇಕ್ ಶೋರ್ ದಟ್ ಐ ಜಸ್ಟ್ ಆನ್ಸರ್ ಯುವರ್ ಕ್ವೇರೀಸ್ as soon as possible. So till the next session, everyone take care, have a good learning, keep learning and keep growing.